ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಸಮಾಜದಲ್ಲಿ ಪ್ರತಿ ಮನುಷ್ಯ ತಮ್ಮ ವ್ಯಾಲ್ಯೂ ಅಂದರೆ ಮೌಲ್ಯ ಹೆಚ್ಚಿಸ್ಕೊಂಡು ಗೌರವವಾಗಿ ಜೀವಿಸಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಕೆಲವರು ಗೊತ್ತೋ ಗೊತ್ತಿಲ್ಲದೋ ಮಾಡೋ ಕೆಲವು ತಪ್ಪುಗಳು ಮತ್ತು ಅವರ ನಡವಳಿಕೆಗಳಿಂದ ತಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ತಾರೆ. ಈ ವಿಡಿಯೋನಲ್ಲಿ ನಿಮ್ಮ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ಬೇಕಂದ್ರೆ ಕೆಲವು ರಹಸ್ಯಗಳನ್ನು ಹೇಳಲಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವುಗಳನ್ನ ನಿಮ್ಮ ಒಂದು ಲೈಫ್ನಲ್ಲೂ ಸಹ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನಂಬರ್ 1, ಯಾವಾಗೂ ಬ್ಯುಸಿಯಾಗಿರಿ. ಬ್ಯುಸಿಯಾಗಿರೋರಿಗೆ ಯಾವಾಗೂ ವ್ಯಾಲ್ಯೂ ಇರುತ್ತೆ. ಖಾಲಿಯಾಗಿದ್ದರೆ ನೀವು ಚೀಪ್ ಆಗ್ತೀರಾ. ನಿಮ್ಮ ಬ್ಯುಸಿ ನಿಮ್ಮ ಸಾಧನೆಗೆ ಶ್ರೇಯಸ್ಸಾಗೋ ಥರ ನಡ್ಕೊಳ್ಳಿ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆ್ಯಂಡ್ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆ್ಯಂಡ್ VIPsನ ಗಮನಿಸಿದ್ದೀರಾ? ಅವ್ರು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಅವರು ಬೇರೆ ಒಂದು ಶೆಡ್ಯೂಲ್ ಇದೆ ಹೋಗಬೇಕು ಅಂತ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅವ್ರಿಗೆ ನಿಜಕ್ಕೂ ಯಾವುದೇ ರೀತಿ ಬೇರೆ ಶೆಡ್ಯೂಲ್ ಇಲ್ಲದೇ ಇದ್ದರೂ ಸಹ ಅವ್ರು ಸೀದಾ ಅವ್ರ ಮನೆಗೆ ಹೋಗೋದಿದ್ದರೂ ಸಹ ಅವರು ಅವರ ಮುಂದೆ ಅವರ ಒಂದು ವ್ಯಾಲ್ಯೂನ ಹೆಚ್ಚಿಸ್ಕೊಳ್ಳೋದಕ್ಕೆ ಬೇರೆ ಒಂದು ಶೆಡ್ಯೂಲ್ ಇದೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಹೇಳಿ ಅವರ ಒಂದು ವ್ಯಾಲ್ಯೂ ಆ್ಯಂಡ್ ಇಂಪಾರ್ಟೆನ್ಸ್ನ ಅಲ್ಲಿ ಕ್ರಿಯೇಟ್ ಮಾಡಿ ಅವರ ಒಂದು ವ್ಯಾಲ್ಯೂನ ಹೆಚ್ಚಿಸ್ಕೊಳ್ತಾರೆ. ಅವ್ರು ಯಾವತ್ತೂ ಟೈಮ್ಗೆ ವ್ಯಾಲ್ಯೂ ಕೊಡ್ತಾರೆ. ಸೆಕೆಂಡ್, ನಿಮ್ಮ ಎಮೋಷನ್ಸ್ ಯಾವಾಗೂ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಅತಿಯಾಗಿ ಕೋಪ ಪಡೋದು, ಕೂಗೋದು ಅಥವಾ ಕಿರ್ಚಾಡೋದು, ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಮಾಡೋದು, ಇದರಿಂದ ಬೇರೆಯವ್ರ ಮುಂದೆ ನಿಮ್ಮ ವ್ಯಾಲ್ಯೂ ತುಂಬ ಕಳ್ಕೊಳ್ತೀರಾ. ಅಲ್ಲದೆ ನಗೋದಕ್ಕೆ ಒಂದು ಕಾಮಿಡಿ ಪೀಸ್ ಥರ ನಗೋಡೋದಕ್ಕೆ ನೀವು ಒಬ್ಬ ಕಾರಣರಾಗ್ತೀರಾ. ನೀವೊಬ್ಬ ಟೈಮ್ ಪಾಸ್ ಥರ ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಥರ್ಡ್ ಒನ್, ಇತರರ ಜೊತೆ ಮಾತಾಡುವಾಗ ಅವ್ರ ಕಣ್ಣಲ್ಲಿ ಧೈರ್ಯವಾಗಿ ನೋಡಿ ಮಾತಾಡಿ. ಹಾಗಲ್ಲದೆ ನೀವು ಮಾತಾಡುವಾಗ ಕೆಳಗಡೆ ನೋಡೋದು ಅಥವಾ ಬೇರೆ ಕಡೆ ನೋಡುತ್ತಾ ಮಾತಾಡಿದ್ರೆ ಇದರಿಂದ ನಿಮಗೆ ಭಯ ಮತ್ತು ನಾಚಿಕೆ ಸ್ವಭಾವ ಇರುತ್ತೆ ಅಂತ ಎದುರುಗಡೆ ಇರೋ ವ್ಯಕ್ತಿಗೆ ಗೊತ್ತಾಗುತ್ತೆ. ಇದರಿಂದ ಅವ್ರ ಮುಂದೆ ನಿಮ್ಮ ವ್ಯಾಲ್ಯೂ ಕಳ್ಕೊಳ್ತೀರಾ. ಧೈರ್ಯವಾಗಿ ಕಣ್ಣಲ್ಲಿ ನೋಡಿ ಮಾತಾಡೋದ್ರಿಂದ ನಿಮ್ಮಲ್ಲಿರೋ ಒಂದು ಆತ್ಮವಿಶ್ವಾಸ ಮತ್ತು ನಿಮ್ಮ ಒಂದು ನಿಯತ್ತು ಅವ್ರಿಗೆ ಕಾಣಿಸುತ್ತೆ. ನಂಬರ್ 4, ಅರ್ಥ ಆಗದೆ ಇರೋದನ್ನ ಕೇಳಿ ತಿಳ್ಕೊಳ್ಳಿ. ನೀವು ಮಾತಾಡುವಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂದಾಗ ಅದರ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ಅದನ್ನು ಬಿಟ್ಟು ನೀವು ನಾಚಿಕೆ ಸ್ವಭಾವದಿಂದ ಕೇಳ್ದೇ ಇದ್ದರೆ ಆ ವಿಷಯದ ಬಗ್ಗೆ ನಿಮಗೆ ಯಾವುದೇ ಒಂದು ಜ್ಞಾನವಿಲ್ಲದೆ ತಪ್ಪಾಗಿ ಮಾತಾಡ್ತೀರಾ ಅಥವಾ ಸುಮ್ಮನೆ ನೀವು ಮೌನವಾಗಿ ಇದ್ದೋಗ್ತೀರಾ. ಇದರಿಂದ ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ವಿಷಯ ತಿಳ್ಕೊಂಡು ಮಾತಾಡಿದ್ರೆ ನಿಮ್ಮ ಒಂದು ವ್ಯಾಲ್ಯೂ ಹೆಚ್ಚುತ್ತೆ. ನೀವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ನಂಬರ್ 5, ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಒಂದು ನಂಬಿಕೆ ಆತ್ಮವಿಶ್ವಾಸ ಇದ್ದರೂ ಸಹ ನಿಮಗೆ ಆ ಕೆಲಸ ಕಷ್ಟ ಅನಿಸ್ಬಹುದು. ಅಂತ ಕೆಲಸನ ತಪ್ಪದೇ ಮಾಡಿ. ಯಾಕಂದರೆ ಆ ರೀತಿ ಕಷ್ಟವಾದ ಕೆಲಸಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಒಂದು ವ್ಯಾಲ್ಯೂ ಹೆಚ್ಚುತ್ತೆ. ಸುಲಭವಾಗಿರೋ ಕೆಲಸಗಳನ್ನ ಪ್ರತಿಯೊಬ್ಬರು ಮಾಡ್ತಾರೆ, ಆದರೆ ಕಷ್ಟಕರವಾದ ಮತ್ತು ವಿಭಿನ್ನವಾದ ಕೆಲಸಗಳನ್ನು ಮಾಡೋರಿಗೆ ಮಾತ್ರ ಈ ಒಂದು ಸಮಾಜದಲ್ಲಿ ಪ್ರತ್ಯೇಕವಾದ ಗೌರವ, ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ನಂಬರ್ 6, ಮುಖದಲ್ಲಿ ಯಾವತ್ತೂ ನಗು ಇರೋ ಥರ ನೋಡ್ಕೊಳ್ಳಿ. ನಗು ನಿಮ್ಮ ಒಂದು ವ್ಯಾಲ್ಯೂನ ಡಬಲ್ ಮಾಡುತ್ತೆ. ಮನಸ್ಸಿನಲ್ಲಿರೋ ಭಾವನೆಗಳು ತುಂಬ ಸಲ ನಮ್ಮ ಮುಖದಲ್ಲಿ ಅಭಿವ್ಯಕ್ತಪಡಿಸ್ತೀವಿ. ನಮ್ಮಲ್ಲಿರೋ ದ್ವೇಷ, ಅಸೂಯೆ, ಅಸಹಾಯಕತೆ ಯಾವುದೇ ಇದ್ದರೂ ಸಹ ನಮ್ಮ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಕಷ್ಟ ದುಃಖ ಇದ್ದರೂ ಬೇರೆಯವ್ರ ಹತ್ರ ನೀವು ಮಾತಾಡುವಾಗ ನಗ್ನಗ್ತಾ ಮಾತಾಡಿ. ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಡುತ್ತೆ. ಅದಲ್ಲದೆ ನೀವು ಯಾವುದೇ ಒಂದು ಜನರನ್ನ ಸಹ ನೀವು ಬೇಗ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು, ಆಕರ್ಷಣೆ ಮಾಡ್ಬೋದು. ನಂಬರ್ 7, ಬೇರೆಯವರನ್ನು ಆಕರ್ಷಿಸೋ ಥರ ಮಾತಾಡಿ. ನಮ್ಮ ಮಾತಿನ ಅನುಸಾರವಾಗಿ ಬೇರೆಯವರು ಗೌರವ ಕೊಡ್ತಾರೆ. ನೀವು ಯಾವಾಗೂ ಕೋಪದಿಂದ ರ್ಯಾಶ್ ಆಗಿ ಬೇರೆಯವ್ರ ಬಗ್ಗೆ ಮಾತಾಡೋದ್ರಿಂದ ನಿಮಗೆ ವ್ಯಾಲ್ಯೂ ಇರಲ್ಲ. ಸಮಾಧಾನವಾಗಿ, ಮೃದುವಾಗಿ, ತುಂಬ ಆತ್ಮೀಯತೆಯಿಂದ, ಅನುರಾಗದಿಂದ ಮಾತಾಡೋದ್ರಿಂದ ಬೇರೆಯವರು ನಿಮ್ಮ ಜೊತೆ ಇನ್ನೂ ಹೆಚ್ಚಾಗಿ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಜೊತೆ ಅವರೊಂದು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಂಬರ್ 8, ವಿಭಿನ್ನವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಅದರಿಂದ ನಿಮ್ಮ ವ್ಯಾಲ್ಯೂ ಎಷ್ಟೋ ಸಲ ಹೆಚ್ಚುತ್ತೆ. ಎಲ್ಲರ ಮಧ್ಯೆ ಒಬ್ಬರಾಗಿ ನಾವು ಇರಬಾರ್ದು. ಸ್ವಲ್ಪ ಜನರ ಮಧ್ಯೆ ನೀವೊಬ್ಬ ರೋಲ್ ಮಾಡೆಲ್ ಆಗಿ ಎಲ್ಲರನ್ನೂ ನಿಮ್ಮನ್ನು ಆಕರ್ಷಿಸೋ ಥರ ನೀವು ಒಂದು ಡಿಫ್ರೆಂಟ್ ವ್ಯಕ್ತಿಯಾಗಿ ಗುರುತಿಸ್ಬಿಡಬೇಕು. ಆಗ ಪ್ರತಿಯೊಬ್ಬರು ನಿಮ್ಮನ್ನು ಗೌರವಿಸುತ್ತಾರೆ. ನಂಬರ್ 9,
ಅನವಶ್ಯಕತೆ ಕೆಲಸಗಳು, ಉಪಯೋಗ ಬರದೇ ಇರೋ ಕೆಲಸಗಳನ್ನ ಮಾಡಬೇಡಿ. ಹೆಚ್ಚಾಗಿ ಮೊಬೈಲ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಟಿ ವಿ ನೋಡ್ತಾ ಟೈಮ್ ವೇಸ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಸಮಯ ಅನ್ನೋದು ವ್ಯರ್ಥ ಆಗುತ್ತೆ. ಸುಮ್ಮನೆ ಇರೋವ್ರಿಗೆ, ಟೈಮ್ ವೇಸ್ಟ್ ಮಾಡೋರಿಗೆ ಹೊರಗಿನವರಲ್ಲ, ನಮ್ಮ ಮನೆಯವರೇ ಸಹ ಮರ್ಯಾದೆ ಕೊಡಲ್ಲ. ಇದ್ರ ಬದಲು ನಿಮಗೆ ಉಪಯೋಗ ಆಗೋ ಕೆಲಸಗಳ ಮೇಲೆ ನೀವು ಫೋಕಸ್ ಮಾಡೋದ್ರಿಂದ ನಿಮ್ಮ ಒಂದು ವ್ಯಾಲ್ಯೂ ಹೆಚ್ಚುತ್ತೆ. ನೀವು ಯಾವುದಾದ್ರೂ ಒಂದು ಸಾಧನೆ ಸಹ ಮಾಡಿ ತೋರಿಸಬಹುದು. ನಂಬರ್ 10, ನಿಮ್ಮನ್ನು ಕೇರ್ ಮಾಡದೇ ಇರೋರಿಗೋಸ್ಕರ ನೀವು ತಲೆಗೆ ಹಾಕ್ಕೋಬೇಡಿ. ನಿಮ್ಮನ್ನು ತಲೆಗೆ ಹಾಕ್ಕೊಳ್ದೇ ಇರೋರಿಗೋಸ್ಕರ ನಿಮ್ಮ ಒಂದು ಅವಶ್ಯಕತೆಯನ್ನು ಉಪಯೋಗಿಸ್ಕೊಂಡು ದೂರ ಮಾಡೋರಿಗೋಸ್ಕರ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ನ ವೇಸ್ಟ್ ಮಾಡ್ತಾ ನಿಮ್ಮ ಒಂದು ಸಮಯನ ವ್ಯರ್ಥ ಮಾಡ್ಕೋಬೇಡಿ. ನಿಮಗೆ ಯಾರು ಮರ್ಯಾದೆ ಕೊಡ್ತಾರೋ, ನಿಮ್ಗೆ ಯಾರು ಅವರ ಸಮಯವನ್ನು ಕೊಡ್ತಾರೋ, ನಿಮ್ಮನ್ನು ಗುರುತಿಸಿ ನಿಮಗಂತ ಒಂದು ಗೌರವ ಕೊಡ್ತಾರೋ ಅಂಥವ್ರಿಗೋಸ್ಕರ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿ. ಅದು ಬಿಟ್ಟು ನಿಮ್ಮನ್ನು ಕೇರ್ ಮಾಡದೇ ಇರೋರಿಗೋಸ್ಕರ, ನಿಮ್ಮನ್ನು ಬಿಟ್ಟೋದವ್ರಿಗೋಸ್ಕರ ನೀವು ಅವ್ರಿಗೋಸ್ಕರನೇ ನಿಮ್ಮ ಒಂದು ಟೈಮ್ನೆಲ್ಲ ಸ್ಪೆಂಡ್ ಮಾಡ್ತಾ ನಿಮ್ಮ ಒಂದು ಲೈಫ್ನ ಸ್ಪಾಯ್ಲ್ ಮಾಡ್ಕೋಬೇಡಿ. ನಂಬರ್ 11, ಬೇರೆಯವ್ರ ಹತ್ರ ನಿಮ್ಮ ಒಂದು ಕಷ್ಟ ಹೇಳಿಕೊಂಡು ಕಣ್ಣೀರು ಹಾಕಬೇಡಿ. ಇದರಿಂದ ನಿಮ್ಮ ಯಾವುದೇ ಒಂದು ಕಷ್ಟ ತೀರೋಗಲ್ಲ. ಅವ್ರ ಮುಂದೆ ನೀವು ಬಲಹೀನರಾಗ್ತೀರಾ, ನಿಮಗಿರೋ ವ್ಯಾಲ್ಯೂನ ಸಹ ಕಳ್ಕೊಳ್ತೀರಾ. ನಿಮ್ಮ ಕಷ್ಟ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದರೆ ದಯವಿಟ್ಟು ನಿಮಗೆ ಶ್ರೇಯಭಿಲಾಷಿಗಳಾಗಿರ್ತಕ್ಕಂಥ ಅಥವಾ ನಂಬಿಕೆ ಇರ್ತಕ್ಕಂಥ ನೀವು ಅವ್ರಿಗೆ ನಿಮ್ಮ ಒಂದು ಕಷ್ಟನ ಹೇಳ್ಕೊಂಡ್ರೆ ಅವರು ಒಂದು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಸಹಾಯ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರೋರ ಹತ್ರ ಮಾತ್ರ ದಯವಿಟ್ಟು ಹೇಳ್ಕೊಳ್ಳಿ. ನಂಬರ್ 12, ನಿಮ್ಮನ್ನು ನೀವು ಯಾವತ್ತೂ ಕಡಿಮೆ ಮಾಡ್ಕೊಳ್ತಾ ಬೇರೆಯವ್ರ ಹತ್ರ ದುಃಖ ಪಡಬೇಡಿ. ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇರೆಯವ್ರು ಏನು ನಂಬ್ತಾರೆ, ಗೌರವಿಸ್ತಾರೆ ಹೇಳಿ? ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡಿ, ಎಲ್ಲರೂ ಆಗ ನಿಮ್ಮನ್ನು ಗೌರವಿಸೋದಕ್ಕೆ ಶುರು ಮಾಡ್ತಾರೆ. ನಂಬರ್ 13, ನೀವು ಏನೇ ಸಾಧಿಸಿರು, ಎಷ್ಟೋ ಸಾಧಿಸಿಬಿಟ್ಟೆ ಅಂತ ಅಲ್ಲಿಗೆ ನಿಲ್ಲಬೇಡ್ರಿ. ಯಾಕಂದರೆ ಮುಂದೆ ಸಾಗ್ತಾ ಇರಿ. ಮುಂದೆ ನೀವು ಎಷ್ಟು ಕಷ್ಟಪಟ್ಟಷ್ಟು ನಿಮ್ಮ ಒಂದು ಕಷ್ಟಕ್ಕೆ ಫಲಿತ ಅನ್ನೋದು ಸಿಗುತ್ತೆ. ನೀವು ಇನ್ನೂ ಮುಂದೆ ಒಂದು ಪ್ರಯತ್ನ ಅನ್ನೋದು ಪಡ್ತಾ ಉನ್ನತವಾದ ಸ್ಥಾನಕ್ಕೆ ಹೋದರೆ ಇದರಿಂದ ನಿಮ್ಮ ಒಂದು ವ್ಯಾಲ್ಯೂ ಹೆಚ್ಚುತ್ತೆ. ನಿಮ್ಮನ್ನು ಜನ ಗೌರವಿಸೋದಕ್ಕೆ, ಗುರುತಿಸೋದಕ್ಕೆ ಶುರು ಮಾಡ್ತಾರೆ. ನಂಬರ್ 14, ಯಾರಿಗೇ ಆಗಲಿ ಮಾತು ಕೊಟ್ಟು ತಪ್ಪಬೇಡಿ. ಕೊಟ್ಟ ಮಾತು ತಪ್ಪೋರಿಗೆ ಯಾವುದೋ ಒಂದು ವ್ಯಾಲ್ಯೂ ಇರೋದಿಲ್ಲ. ಯಾವುದಾದ್ರೂ ಮಾತು ಕೊಡೋ ಮೊದಲು ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತಾ ಅಂದರೆ ಮಾತ್ರ ಅದನ್ನು ಮಾತು ಕೊಡಿ. ಒಂದು ವೇಳೆ ಮಾತು ಕೊಟ್ಬಿಟ್ರೆ ಅದನ್ನು ಎಷ್ಟೇ ಕಷ್ಟ ಆದರೂ ಸಹ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮಾತು ಕೊಟ್ಟು ತಪ್ಪೋರನ್ನ ಸಮಾಜ ನಾನಾ ರೀತಿ ಮಾತುಗಳನ್ನೋದನ್ನು ಯಾವ ರೀತಿ ಕೀಳಾಗಿ ನೋಡುತ್ತೆ ಅನ್ನೋದನ್ನು ನಾವು ಪ್ರತಿದಿನ ಸಹ ನೋಡ್ತಾನೆ ಇರ್ತೀವಿ. ಕೊಟ್ಟು ಮಾತು ಯಾವತ್ತೂ ಉಳಿಸ್ಕೊಂಡ್ರೇ ನಮಗೆ ಒಂದು ಸಮಾಜದಲ್ಲಿ ಮರ್ಯಾದೆ ಅಥವಾ ಜನರ ಮಧ್ಯೆ ನಮಗೆ ಒಂದು ಗೌರವ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಒಂದೆಲ್ಲ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.